ರಾಜ್ಯದಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ದೇವರ ಹಣವು ಬಿಡುತ್ತಿಲ್ಲ ಭ್ರಷ್ಟ ಅಧಿಕಾರಿಗಳು. ದೇವಸ್ಥಾನದ ಹಣ ಹೆಂಡತಿ ಖಾತೆಗೆ ವರ್ಗಾವಣೆ. 60 ಲಕ್ಷ ದೇವರ ಹುಂಡಿ ಹಣವನ್ನೇ ಪತ್ನಿ ಖಾತೆಗೆ ಹೋಗಿದೆ. ದೇವರ ಹೆಸರಿನಲ್ಲಿ ದೇವಸ್ಥಾನಕ್ಕೆ ಬರುವಂತಹ ದಾನಿಗಳ ಹಣ ಜೊತೆಗೆ ದೇವಸ್ಥಾನದ ಅಭಿವೃದ್ಧಿಗೋಸ್ಕರ ದಾನಿಗಳು ಕೊಡುವಂತಹ ಹಣವನ್ನು ಕೂಡ ನುಂಗಿ ನೀರು ಕುಡಿಯುವಂತಹ ಅಧಿಕಾರಿಗಳು ತುಂಬಿಕೊಂಡಿದ್ದಾರೆ ರಾಜ್ಯದಲ್ಲಿ. 60 ಲಕ್ಷ ದೇವರ ಹುಂಡಿ ಹಣವನ್ನೇ ಪತ್ನಿ ಖಾತೆಗೆ ವರ್ಗಾವಣೆ ಮಾಡಿದಂತೆ ಭೂಪ. ಚಿಕ್ಕಬಳ್ಳಾಪುರದಲ್ಲಿ ಈ ವಿಚಿತ್ರ ಘಟನೆ ನಡೆದಿರ್ತಕ್ಕಂತಹದ್ದು. ದೇವರ ಹುಂಡಿಯ ಹಣವನ್ನೇ ವರ್ಗಾಯಿಸಿದ್ದಾನೆ ಈ ಕಡು ಭ್ರಷ್ಟ ಅಧಿಕಾರಿಯನ್ನ ಅಮಾನತು ಮಾಡಿದ ಮೇಲಾಧಿಕಾರಿಗಳು. ಇದು ಸಾಮಾನ್ಯವಾದಂತಹ ಅಧಿಕಾರಿ ಅಲ್ಲ, ರೆವಿನ್ಯೂ ಇನ್ಸ್ಪೆಕ್ಟರ್ ಅಂತೆ. ಈತನಿಂದ ಈ ಕೃತ್ಯ ನಡೆದಿದೆ ಎಂದು ಹೇಳಲಾಗ್ತಾ ಇದೆ. ಆರೋಪವೂ ಇದೆ. ಹೇಮಂತ್ ಕುಮಾರ್ ಎಂಬುವ ವ್ಯಕ್ತಿಯಿಂದ ಈ ಕೃತ್ಯ ನಡೆದಿದೆ. ಆತನನ್ನ ಪೊಲೀಸರು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ರೆವಿನ್ಯೂ ಇನ್ಸ್ಪೆಕ್ಟರ್ ಅಂತೆ ಈತ. ಆ ದೇವಸ್ಥಾನಕ್ಕೆ ಬರ್ತಾ ಇದ್ದಂತಹ ಎಲ್ಲ ದಾನಿಗಳ ಹಣ ಮತ್ತು ದೇವರ ಅಭಿವೃದ್ಧಿಗೋಸ್ಕರ ಅಥವಾ ದೇವಸ್ಥಾನದ ಅಭಿವೃದ್ಧಿಗೋಸ್ಕರ ಜಮೆಯಾಗುವಂಥ ಹಣವನ್ನು ತನ್ನ ಅಧಿಕಾರವನ್ನು ಬಳಸಿ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡು ತನ್ನ ಹೆಂಡತಿಯ ಖಾತೆಗೆ ಜಮಾ ಮಾಡ್ತಾನೆ ಅನ್ನೋದಾದರೆ ಇದು ನಿಜಕ್ಕೂ ಕೂಡ ಅತ್ಯಂತ ಹಸಿ ಅಕ್ರಮ. ಜೊತೆಗೆ ಸಾಕಷ್ಟು ದೇವಸ್ಥಾನಗಳು ಮುಜರಾಯಿ ಇಲಾಖೆ ಅಂಡರಿಗೆ ಬರುತ್ತೆ. ಮುಜರಾಯಿ ಅಂತ ಹೇಳಿದಾಗ ಅಲ್ಲಿ ಪಾರದರ್ಶಕವಾದಂಥ ಸಮಿತಿಗಳಿರ್ತವೆ. ಆ ಹಣದ ಎಲ್ಲ ವಹಿವಾಟು ಮತ್ತು ಹಣದ ಎಲ್ಲ ವ್ಯವಹಾರಗಳನ್ನು ಕೂಡ ಮುಜರಾಯಿ ಇಲಾಖೆಯ ಅಧಿಕಾರಿಗಳು ಗಮನಿಸ್ತಾರೆ. ಆದರೆ ಈ ಸಣ್ಣ ಪುಟ್ಟ ದೇವಸ್ಥಾನಗಳು ಮುಜರಾಯಿ ಇಲಾಖೆಗೆ ಬರೋದಿಲ್ಲ. ಅಲ್ಲಿ ಕೆಲ ಪ್ರಭಾವಿಗಳ ಅಕ್ರಮಗಳು ಕೂಡ ಕೈ ಕೆಲಸ ಮಾಡುತ್ತೆ. ಸೊ ಆ ಸಂದರ್ಭದಲ್ಲಿ ಈ ಸಣ್ಣ ಪುಟ್ಟ ದೇವಸ್ಥಾನಗಳಲ್ಲಿ ಸಾಕಷ್ಟು ಸಂಪತ್ತುಗಳಿರ್ತವೆ. ಸಣ್ಣ ಪುಟ್ಟ ದೇವಸ್ಥಾನ ಅಂತ ಹೇಳಿದರೆ ದೇವರ ಮೇಲಿರ್ತಕ್ಕಂಥ ನಂಬಿಕೆ ಎಲ್ಲ ತರಹೂ ಕೂಡ ಒಂದೇ ಥರ ಇರ್ತಾರೆ. ಸೊ ಹಾಗಾಗಿ ದೇವರನ್ನು ವಿಶ್ವಾಸ ಇಟ್ಟುಕೊಂಡು ಅಲ್ಲಿ ದಾನಿಗಳು ಕೊಡುವಂಥ ಹಣವನ್ನು ನುಂಗಿ ನೀರು ಕುಡಿದಿದ್ದಾರೆ ಅಧಿಕಾರಿಗಳು. ಇಬ್ಬರು ತಹಶೀಲ್ದಾರ್, ಓರ್ವ ಕೇಸ್ ವರ್ಕರ್ ಸಹಿ ಇದೆ ಹಾಗೂ ಸೀಲ್ ಫೋರ್ಜರಿ ಮಾಡಿ ಹಣ ಲಪಟಾಯಿಸಿದ್ದಾನೆ ಈತ. ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಿ ವರ್ಗಾವಣೆಗೊಂಡಿದ್ದಾರೆ. ಆದರೂ ಮುಜರಾಯಿ ಇಲಾಖೆಯ ಚೆಕ್ ಬುಕ್ ವಾಪಸ್ ನೀಡದೆ ಹಣ ಡ್ರಾ ಮಾಡಿಕೊಂಡ ಆರೋಪ ಹೇಮಂತ್ ವಿರುದ್ಧ ಕೇಳಿ ಬಂದಿದೆ. ಭ್ರಷ್ಟಾಧಿಕಾರಿಯನ್ನ ಜೈಲುಗಟ್ಟಿದ ದೊಡ್ಡಬಳ್ಳಾಪುರ ಪೊಲೀಸರು. ದೇವಸ್ಥಾನದ ಹಣದಿಂದಲೇ ಮನೆ ಕಟ್ಟಿಸಿದ್ದಾನೆ ಈ ಭ್ರಷ್ಟ. ಬಂಧಿತ ಭ್ರಷ್ಟನನ್ನ ಕಂದಾಯ ಇಲಾಖೆಯ ಸೇವೆಯಿಂದ ಅಮಾನತು ಮಾಡಲಾಗಿದೆ. ಇದು ರೆವಿನ್ಯೂ ಇನ್ಸ್ಪೆಕ್ಟರ್. ಈತ ಮಾಡಿರ್ತಕ್ಕಂತಹ ದೇವರ ಹೆಸರನ್ನ ದೇವರಿಗೂ ಮಾಡಿದ ದ್ರೋಹ. ಈತ ದೇವರಿಗೂ ದ್ರೋಹ ಮಾಡಿದ್ದಾನೆ. ದೇವಸ್ಥಾನದ ಹೆಸರಿನಲ್ಲಿ ತನ್ನ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡು ತನ್ನ ಹೆಂಡತಿಯ ಖಾತೆಗೆ ಲಕ್ಷಾಂತರ ಹಣವನ್ನು ವರ್ಗಾವಣೆ ಮಾಡಿದ್ದಾನೆ. ಈಗಾಗಲೇ ಈತನ ವಿರುದ್ಧ ಪ್ರಕರಣವೂ ಕೂಡ ದಾಖಲಾಗಿದೆ. ಸಂಬಂಧಪಟ್ಟ ಹಾಗೆ ಅಧಿಕಾರಿಗಳು ಈತನ ವಿರುದ್ಧ ಕ್ರಮವನ್ನು ಕೂಡ ಜರುಗಿಸಿದ್ದಾರೆ. ಒಟ್ಟಾರೆ ಈ ಒಂದು ಪ್ರಕರಣ ಮತ್ತು ಈ ಒಂದು ಘಟನೆ ಉಳಿದಂತಹ ಅಧಿಕಾರಿಗಳಿಗೆ ಪಾಠ ಆಗಲಿ ಅನ್ನುವಂತಹದ್ದೇ ಫ್ರೀಡಂ ಟಿವಿಯ ಆಶಯ.